ನಾನು ಹಾಸನದಿಂದ ದೂರ ಉಳಿಯಲ್ಲ. ನಾನು ಬರೋದನ್ನು ಯಾರಿಗೂ ತಿಳಿಸಿರಲಿಲ್ಲ, ಆದರೂ ಇಷ್ಟು ಜನ ಸೇರ್ಕೊಂಡಿದ್ದಾರೆ. 10 ತಿಂಗಳ ಬಳಿಕ ಹಾಸನಕ್ಕೆ ಭವಾನಿ ರೇವಣ್ಣ ಅವರು ಹೋದ ನಂತರ ಈ ಮಾತನಾಡಿರೋದು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸೊಸೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರು 10 ತಿಂಗಳ ನಂತರ ಹಾಸನ ಜಿಲ್ಲೆಗೆ ಆಗಮಿಸಿದರೆ ಅವರ ಮೊದಲ ಪ್ರತಿಕ್ರಿಯೆಯನ್ನು ಕೇಳೋಣ. ಮೇಡಮ್ ಹೇಳಿ, 10 ತಿಂಗಳ ನಂತರ ಹಾಸನ ಜಿಲ್ಲೆಗೆ ಆಗಮಿಸಿದ್ರೆ ಹೇಗೆ ಅನಿಸ್ತದೆ? ಖುಷಿ ಆಗ್ತಾ ಇದೆ. ಅದೇ 10 ತಿಂಗಳು ಬರಲಿಕ್ಕಾಗಿರಲಿಲ್ವಲ್ಲ, ಅದು ಒಂದು ಇದಿತ್ತು. ಆಮೇಲೆ ನಾನಿನ್ನೂ ನಮ್ಮ ಹಾಸನ ಜಿಲ್ಲೆಗೆ ಅಂದರೆ ಹಿರಿಸೇವೆಟ್ಟಲ್ಲಿ ಕಾಲು ಮಡಗ್ತಿದ್ದಂಗೆ ಜನಗಳು ನೋಡಿ ಏನೋ ಒಂದು ರೀತಿ ಮಾತು ಹೊರಡಲಿಲ್ಲ. ಆಮೇಲೆ ಅವ್ರನ್ನೆಲ್ಲ ಕಾರಿಂದ ಇಳಿದು ಮಾತಾಡಿಸಿ ಅವರೆಲ್ಲ ತುಂಬ ಜನ ಬಂದಿದ್ದರು. ಅವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ಹಾಗೆ ನಾನು ಮತ್ತು ಪ್ರಯಾಣ ಮುಂದುವರಿಸ್ದೆ. ಅವ್ರು ವಾಪಸ್ ಹೋಗ್ಲಿಕ್ಕೆ ಕೇಳಿದೆ, ಆದರೆ ಯಾರೂ ಕೇಳಲಿಲ್ಲ. ಒಳನರಸೀಪುರ ಮನೆವರೆಗೂ ಬರ್ತೀವಿ ಅಂತೇಳಿ ಎಲ್ಲ ಜೊತೆಲೇ ಬಂದರು. ಹಾಗೆ ಮಧ್ಯೆ ಒಂದೊಂದು ಪಾಯಿಂಟ್ ಅಲ್ಲಲ್ಲೇ ಒಂದು 10 ಕಿಲೋಮೀಟ್ರ್ ಅಂತರದಲ್ಲೆಲ್ಲ ಒಂದೊಂದು ಕಡೆ ಜನ ಸೇರಿ ನಿಲ್ಲಿಸಿ ಪಾಪ ಅವ್ರ ಸಂತೋಷನ ವ್ಯಕ್ತಪಡಿಸಿದ್ರು. ಹಾರ ಹಾಕೋದ್ರಿಂದ, ಆರತಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಪಟಾಕಿ ಸಿಡಿಸೋದ್ರಿಂದ ಹಿಡಿದು ಎಲ್ಲನೂ ಸಂತೋಷ ವ್ಯಕ್ತಪಡಿಸಿದ್ರು. ನಾನು ಅವ್ರಿಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅಂದರೆ ತುಂಬ ನನಗೆ ಒಂಥರ ದುಃಖ ತುಂಬ ತೋರಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಆಮೇಲೆ ಅವರು ಇಲ್ಲಿ ಒಳನರಸೀಪುರದವರೆಗೂ ಬಂದು ಈಗಲೂ ಜನ ಎಲ್ಲ ಹೊರಗಡೆ ಇದ್ದಾರೆ. ಹಾಗಾಗಿ ತುಂಬ ಸಂತೋಷ ಆಯಿತು. ಮೇಡಮ್, ಶುಕ್ರವಾರ ಒಂದು ಸಿಹಿ ಸುದ್ದಿ ಸಿಕ್ಕಿತ್ತು. ಇವತ್ತು ನೀವು ಬರ್ತೀರಂತ ಯಾರಿಗೂ ಗೊತ್ತಿಲ್ಲದ್ರು ಸಹ ಸಾಕಷ್ಟು ಕಡೆ ನಿಮ್ಮ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದ್ದಾರೆ. ಹೌದು, ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಮತ್ತು ಯಾರು ಅವರಿಗೆ ಮಾಹಿತಿ ಕೊಟ್ಟರು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾನಿವತ್ತು ಬರ್ತೀನಿ ಅನ್ನೋದು ಸಾಹೇಬರು ನೆನ್ನೆ ಅಷ್ಟೇ ಹೇಳಿದ್ದು, ಡಿಸೈಡ್ ಮಾಡಿದ್ದು ನಾಳೆ ಊರಿಗೆ ಹೋಗೋಣ ಅಂತ ಹೇಳಿ ಅಷ್ಟೇ. ಹಾಗಾಗಿ ನನಗೂ ಇದೆಲ್ಲ ಒಂಥರ ಅನ್ಎಕ್ಸ್ಪೆಕ್ಟೆಡು. ನನಗೂ ತುಂಬ ಸಂತೋಷ ಆಗಿದೆ, ಅವ್ರಿಗೂ ಸಂತೋಷ ಆಗಿದೆ. ನಮ್ಮ ಸಕ್ರಿಯವಾಗಿರ್ತದೆ. ಒಂದು ಕಡೆ ರಾಜಕೀಯ ಇದ್ದರೆ ಮತ್ತೊಂದು ಕಡೆ ಸಮಾಜ ಸೇವೆ, ಕಾರ್ಯಕರ್ತರ ಜೊತೆ 10 ತಿಂಗಳು ಎಲ್ಲೋ ಒಂದು ಕಡೆ ನೀವು ಜಿಲ್ಲೆ ಕಾರ್ಯಕರ್ತರನ್ನ ಮಿಸ್ ಮಾಡ್ಕೊಂಡ್ರು ಅಂತ ಅಥವಾ ಸಂಪರ್ಕದಲ್ಲಿದ್ದರೆ ಮೇಡಮ್? ಸಂಪರ್ಕ ಅಂತ ಅಂದರೆ ನಾನು ನಮ್ಮ ಮನೆಗೆ ಬ್ಯಾಂಗ್ಳೂರಿಗೆ ಕೆಲವ್ರು ನಾನು ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ನೋಡಲಿಕ್ಕೆ ಬಂದೋಗ್ತಿದ್ರು ಅಷ್ಟೇ. ಆ ಥರ ಸಂಪರ್ಕ ಬಿಟ್ಟರೆ ಯಾವುದೇ ಒಂದು ಬೇರೆ ರೀತಿ ಅಥವಾ ಫೋನ್ ಕಾಲಿನಂದು ಆ ಥರದ್ದು ಯಾವುದು ಕೂಡ ನಾನು ಮಾಡ್ತಾ ಇರಲಿಲ್ಲ. ಆಮೇಲೆ ಮತ್ತು ಯಾವ್ದಾದ್ರು ಮದುವೆ ಮತ್ತು ಯಾವ್ದಾದ್ರು ದೇವಸ್ಥಾನ ಓಪನಿಂಗ್ ಇಂಥ ಫಂಕ್ಷನ್ಸ್ಗೆಲ್ಲ ಇನ್ವೈಟ್ ಮಾಡಲಿಕ್ಕೆಲ್ಲ ಗ್ರಾಮದವರು ಒಟ್ಟೊಟ್ಟಿಗೆ ಬರೋರು, ಅಥವಾ ಯಾವ್ದಾದ್ರು ಮದುವೆ ಕರೀಲಿಕ್ಕೆ ಬರೋರು, ಅವರೆಲ್ಲ ಸಿಗ್ತಿದ್ರು, ಮಾತಾಡಿಸ್ತಾಯಿದ್ರು, ಎಲ್ಲ ಇತ್ತು. ಅದಾದಮೇಲೆ ಮತ್ತು ಇವತ್ತು ಈಗ ಎಲ್ಲ ನಮ್ಮ ಅಕ್ಕ ತಂಗಿರು ಇವ್ರುಗಳು ಹೆಂಗೆ ನಮ್ಮ ಮಹಿಳೆಯರೆಲ್ಲರೂ ಕೂಡ ಇವತ್ತು ಹಾಸನ ಜಿಲ್ಲೆಯಿಂದ ಬೇರೆ ಬೇರೆ ಊರಿಂದ ಮತ್ತು ನಮ್ಮ ಒಳನರಸೀಪುರ ಎಲ್ಲ ಬಂದಿರೋದು ಒಂಥರ ಖುಷಿ ಆಗ್ತಿದೆ. ನಾನು ಇಲ್ಲೇನು ರಾಜಕೀಯ ಮಾತಾಡಲ್ಲ, ಆದರೆ ಮೊದಲಿಂದಲೂ ನನಗೆ ಒಂಥರ ಯಾವ್ದಾರು ಒಂದು ಕಾರ್ಯಕ್ರಮನ ಒಂಥರ ಪಬ್ಲಿಕ್ ಕಾರ್ಯಕ್ರಮ ಮಾಡೋದು, ಇದು ಮಾಡೋದು, ಓಡಾಟ ಆ ಥರದ್ದೆಲ್ಲ ಇಷ್ಟ ಇರ್ತಿತ್ತು. ಸಮಾಜ ಸೇವೆ ಮಾಡೋದು ಇಷ್ಟ ಆಗ್ತಿತ್ತು. ಹಾಗಾಗಿ ಅವರೆಲ್ಲ ಸಂತೋಷವಾಗಿ ಬಂದಿದ್ದಾರೆ, ಜೊತೆಯಲ್ಲಿ ಇರ್ತೀನಿ ಅಷ್ಟೇ. ನಮಗೆ 10 ತಿಂಗಳು ಸ್ವಲ್ಪ ಅಂತರ ಕಡಿಮೆ ಆಯಿತು. ಈಗ ಇನ್ನು ಮುಂದೆ ಸಕ್ರಿಯವಾಗಿ ಎಲ್ಲರಿಗೂ ಇಲ್ಲಿ ಲಭ್ಯವಿರ್ತೀರಾ? ಹೌದು, ನನ್ನ ಬ್ಯಾಂಗ್ಳೂರು ಮತ್ತು ಇಲ್ಲಿ ಓಡಾಡ್ಕೊಂಡಿರ್ತೀನಿ, 2 ಕಡೆ ಹೋಗ್ತಾ ಇರ್ತೀನಿ. ಕಾರ್ಯಕರ್ತರಿರ್ಬೋದು, ನಿಮ್ಮ ಸ್ನೇಹಿತರಿರ್ಬೋದು, ನೀವು ಮಾಡ್ತಕ್ಕಂಥ ಕಾರ್ಯಗಳು ಇನ್ನು ಮುಂದೆ ಹಾಗೆ ಮುಂದುವರಿಯುತ್ತೆ, ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇಲ್ಲಿ ಸಿಗ್ತೀರಾ? ಹೌದು, ಸಿಗ್ತೀನಿ, ಇರ್ತೀನಿ. ಒಳ್ಳೆಯದಾಗಿ ಮೇಡಮ್, ಇವತ್ತು ನಮ್ಮ ಒಳನರಸೀಪುರದ ಮನೆಗೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಇರಿದ್ರೆ ಹೇಗೆ ಅನ್ನಿಸ್ತದೆ ಮೇಡಮ್ ಈ ಸಂದರ್ಭ? ಅದೇ ನನಗೆ ಮೊದಲಿಂದನೇ ಆಗ್ಲಿಂದನೇ ಹೇಳಿದ್ನಲ್ಲ, ಸಂತೋಷ ಆಗ್ತಾ ಇದೆ. ಒಂಥರ ಮನೆಯೊಳಗೆ ಬಂದ್ರಂತೂ ಇನ್ನೋದು ಇದ್ದುದು ಒಂದು ಖುಷಿಯಾಗಿದೆ. ಅದರಲ್ಲೂ ಎಲ್ಲ ಜನದ ಜೊತೆ ಬಂದಾಗ ಅದು ಸಂತೋಷ ನಮ್ಮ ಬಾಯಿನಲ್ಲಿ ಹೇಳ್ಕೊಳ್ಲಿಕ್ಕಾಗಲ್ಲ, ಶಬ್ದಗಳಲ್ಲಿ ಅದನ್ನು ಹೇಳೋವಂಥದ್ದಲ್ಲ. ಭಾಳ ಖುಷಿ ಆಯಿತು. ಹೇಗೆ ಅದನ್ನು ವ್ಯಕ್ತಪಡಿಸ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಒಟ್ಟಿಗೆ ಜನ ಅಷ್ಟೊಂದು ಜನಸಮೂಹದ ಜೊತೆ ನನ್ನ ಮನೆಯೊಳಗೆ ಬಂದಾಗ ಅದು ಆಗೋ ಸಂತೋಷನೇ ಬೇರೆ. ತುಂಬ ಖುಷಿ ಆಯಿತು. ಈ ಸಂದರ್ಭದಲ್ಲಿ ನಿಮ್ಮ ಇಲ್ಲಿ ಬಂದಿರ್ತಾರೆ ನೆರೆದಿರತಕ್ಕರಿಗೆ, ಜಿಲ್ಲೆಯ ನಿಮ್ಮ ಪಕ್ಷ ಇರ್ಬೋದು, ನಿಮ್ಮ ಇವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರಿಗೆಲ್ಲ ಒಂದೇ ನಾನು ಹೇಳೋದು, ನನ್ನ ಕೈ ಮುಗಿದು ನಮಸ್ಕಾರ ತಿಳಿಸ್ತೀನಿ, ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದರೆ ನಾನು ಇನ್ನೊಂದು ಏನು ಅಂತ ಅಂದರೆ, ಇವತ್ತು ನಾನು ಬರೋ ಅಂಥ ವಿಷಯನೇ ನಾನು ಒಬ್ರಿಗೂ ತಿಳಿಸಿರಲಿಲ್ಲ. ಆದರೂ ನಾನು ಬರುವಿಕೆನೇ ಕಾಯ್ಕೊಂಡಿದ್ದು ಇವತ್ತು ನಮ್ಮ ಒಂದು ಬಾರ್ಡ್ರ್ನಲ್ಲಿ, ನಮ್ಮ ಹಾಸನ ಬಾರ್ಡ್ರ್ನಲ್ಲಿ ಕಾಯ್ಕೊಂಡಿದ್ದು, ಜೊತೆಲಿ ಬಂದು ಅವರ ಮನಸ್ಸಿನಲ್ಲಿ ಅವರ ಪ್ರೀತಿ ಹೇಗಿದೆ, ಅವರು ಇವತ್ತು ನನ್ನ ಬಗ್ಗೆ ಎಷ್ಟು ಇದಿಟ್ಕೊಂಡಿದ್ದಾರೆ ಅನ್ನೋದು ನನಗಿವತ್ತು ಒಂಥರ ಕಾರಲ್ಲಿ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಆದರೆ ನನಗೆ ಅದನ್ನು ಹೇಳಲಿಕ್ಕಾಗಲ್ಲ.
ಯಾವತ್ತು ಅವ್ರ ಮನಸ್ಸಿನಲ್ಲೆಲ್ಲ ನಾನು ಒಂಥರ ಎಷ್ಟು ಹತ್ರದಲ್ಲಿದ್ದೀನಿ, ನಾನೆಲ್ಲ ಇದನ್ನು ಜೊತೆಯಲ್ಲಿ ಇರಬೇಕು ಅವ್ರಗಳ ಜೊತೆ ಅಂತ ಒಂಥರ ಮನಸ್ಸಲ್ಲಿ ಖುಷಿ ಆಯಿತು. ಇದು 10 ತಿಂಗಳ ನಂತರ ಹಾಸನ ಜಿಲ್ಲೆಗೆ ಆಗಮಿಸಿರ್ತಕ್ಕಂತಹ ಭವಾನಿ ರೇವಣ್ಣ ಅವರ ಏನು ಮಾತುಗಳು. ನಾನು ಯಾರಿಗೂ ಸಹ ಸುದ್ದಿಯನ್ನು ತಿಳಿಸಿಲ್ಲ, ಆದರೂ ಸಹ ಸಾಕಷ್ಟು ಕಾರ್ಯಕರ್ತರು ಬಂದು ಸ್ವಾಗತ ಮಾಡಿದರು. ನಿಜವೂ ಈ ಸಂದರ್ಭ ನನಗೆ ವಿಶೇಷವಾದ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ ಟಿವಿ, ಹೊಳೆನರಸೀಪುರ. ಸೊ ಇದು ಭವಾನಿ ರೇವಣ್ಣ ಅವರ ಮಾತು. ಹಾಸನಕ್ಕೆ ಹೋದ ನಂತರ ಇನ್ನೇನೇನು ಹಾಸನದಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅವ್ರು ಯಾರಿಗೂ ಏನೂ ಮಾಹಿತಿಗಳನ್ನು ಕೊಟ್ಟಿಲ್ಲ. ಸ್ಥಳೀಯವಾಗಿ ಅವ್ರು ಯಾರ್ಯಾರು ನಾಯಕರುಗಳಿರ್ತಾರೆ ಅವ್ರನ್ನೆಲ್ಲ ಭೇಟಿ ಆಗ್ತಾರೆ, ಮಾತುಕತೆಯನ್ನು ಮಾಡ್ತಾರೆ. ಅದಾದ ನಂತರ ಏನಾಗುತ್ತೆ ಅಂತ ನೋಡಬೇಕು. ಹಾಸನಕ್ಕೆ ಹೋಗದೇ ಇದ್ರೂ ಕೂಡ ಅವರಿಗೆ ಅಲ್ಲಿರುವಂಥ ಲಿಂಕ್ ಇದ್ದೇ ಇರುತ್ತೆ ಕಾಂಟ್ಯಾಕ್ಟ್ ಮೂಲಕವಾಗಿ.